Okay, friends, welcome to the part 4 of solving Rubik's Cube of 4x4. ಸೊ ಇವಾಗ ನಾನು ನಿಮಗೆ ಸೇಮ್ ಇವಾಗ 3x3 ಹೆಂಗೆ ಸಾಲ್ವ್ ಮಾಡೋದು ಹಂಗೆ ಸಾಲ್ವ್ ಮಾಡೋದು ಅಷ್ಟೇ. ಇದು ನೀವು ನಂದು 3x3 ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಸೊ ಇವಾಗ ನಾನು ಫುಲ್ ಹೇಳ್ಕೊಡಲ್ಲ, ನಾನು ಮಾಡ್ತೀನಿ 3x3 ಥರ ಸೇಮ್. ಆವಾಗ ನಮಗೆ ಒಂದು ಕೇಸ್ ಬರುತ್ತೆ, 2 ಕೇಸು. ಆವಾಗ ಒಂದು ಫಾರ್ಮುಲಾ ಇದೆ, ಸ್ವಲ್ಪ ದೊಡ್ಡದೆ, ಆದರೆ ಭಯ ಬೀಳಬೇಡಿ, ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಇವಾಗ ನಾನು ಸಾಲ್ವ್ ಮಾಡ್ಕೊತೀನಿ. ಒಂದು ನಿಮಿಷ ಫ್ರೆಂಡ್ಸ್, ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ನಾನು ಕಲ್ತಿರೋ ನಿಮಿಷ ಶೇರ್ ಮಾಡಬೇಕು ಅಂತ ಅಷ್ಟೇ ಫ್ರೆಂಡ್ಸ್. ಒಂದು ನಿಮಿಷ. ನಾನು ತುಂಬ ಈಸಿಯಾಗಿ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ. ಅದನ್ನ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಿತ್ತೋಗ್ತಾಯಿದೆ Rubik's Cube. ಒಂದೇ ನಿಮಿಷ ಫ್ರೆಂಡ್ಸ್. ಸೊ ಜಾಸ್ತಿ ಜನಕ್ಕೆ ಮಾಡೋವಾಗ ಇಲ್ಲಿ ಪ್ಲಸ್ ಬರುತ್ತೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಪ್ಲಸ್ಸು. ಇನ್ನೊಬ್ರೊಬ್ರಿಗೆ ಇಲ್ಲಿ ಇನ್ವರ್ಟೆಡ್ ಆಗುತ್ತೆ. ಅವ್ರಿಗೆ ನಾನು ಆಮೇಲೆ ಫಾರ್ಮುಲಾ ಹೇಳ್ಕೊಡ್ತೀನಿ, ಅವ್ರು ಕಾಯಿರಿ, ಇನ್ನು ಮಿಗ್ದವರು ಮಾಡ್ಕೊಂಡು ಹೋಗಿ. ಒಂದು ನಿಮಿಷ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದಾಗ ಬಿಗಿನರ್ಸ್ ಮೆಥಡಲ್ಲಿ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ನಾನು ಪ್ರೊಫೆಷ್ನಲ್ ಮೆಥಡ್ ನಂಗೆ ಬರೋಲ್ಲ. ಪ್ರೊಫೆಷ್ನಲ್ ಮೆಥಡಲ್ಲಿ ನಾನು 3x3 ಸಾಲ್ವ್ ಮಾಡಿ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್, ಅದು ತುಂಬ ಒಳ್ಳೆಯದು. ಸೊ ಮರ್ತೋಗಿದ್ದೀನಿ. ಇವಾಗ ಇದು ಮ್ಯಾಚ್ ಆಗಿದೆ ನಮಗೆ ನೋಡಿ, ರೆಡ್, ಬ್ಲೂ ಮತ್ತು ಯೆಲ್ಲೋ ಮ್ಯಾಚ್ ಆಗಿದೆ. ಮತ್ತು ಇಲ್ಲಿ ನಮಗೆ ಗ್ರೀನ್, ರೆಡ್ ಆ್ಯಂಡ್ ಯೆಲ್ಲೋನೂ ಮ್ಯಾಚ್ ಆಗಿದೆ. ಆದರೆ ಇವೆರಡು ಮ್ಯಾಚ್ ಆಗಿಲ್ಲ ನಮಗೆ. ಇವೆರಡನ್ನ ನಾವು ಇನ್ವರ್ಟ್ ಆಗಿದೆ, ಅದಕ್ಕೆ ನಾವು ಇದನ್ನು PLL ಪೇರಿಟಿ ಅಂತ ಕರಿತೀವಿ. ಒಂದು ನಿಮಿಷ ಫಾರ್ಮುಲಾ ನೋಡಿಸ್ತೀನಿ ಅದಕ್ಕೆ. ಸೊ ಇಲ್ಲಿ ಫಾರ್ಮುಲಾ ನೋಡಿ ಫ್ರೆಂಡ್ಸ್, ಒಂದು ನಿಮಿಷ. ಸೊ ನೋಡಿ ಫ್ರೆಂಡ್ಸ್, ಇದು PLL ಪೇರಿಟಿದು ಫಾರ್ಮುಲಾ. ಸೊ ಸ್ಮಾಲರ್ ಅಂದರೆ ಇಲ್ಲಿ ಒಂದು ನಿಮಿಷ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಫ್ರೆಂಡ್ಸ್. ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅನಿಸುತ್ತೆ. ಇಲ್ಲಿ ಇಕ್ಕಿರ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನೀವು, ಸ್ಮಾಲರ್ ಅಂದರೆ ಇದು ಸ್ಮಾಲರ್ ಅಂದರೆ, ಓಕೆನಾ? ಅದು ಸ್ಮಾಲರ್ ಅಂದರೆ ಕೆಲವರಿಗೆ ಬೇರೆ ಥರ ಬಂದಿರುತ್ತೆ. ಈ ಎಡ್ಜ್ ಪೀಸೇ ಪೇರಿಟಿಯಾಗಿ ಹೋಗಿರುತ್ತೆ, ಅಂದರೆ ಇವಾಗ ಪ್ಲಸ್ಸೇ ಆಗಿರೋಲ್ಲ ಅವ್ರಿಗೆ ಬೇರೆದು ನಾನು ಆಮೇಲೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ R2 ಅಂದರೆ ಇದನ್ನು 2 ಸಲ ತಿರುಗಿಸ್ಬೇಕು ಫ್ರೆಂಡ್ಸ್. ಆಮೇಲೆ U2 ಅಂದರೆ ಯೂನ 2 ಸಲ ಫ್ರೆಂಡ್ಸ್. ಆಮೇಲೆ ನಮ್ಗೆ ಇಲ್ಲೇನು ಬಂದಿದೆ, R2 ಆವಾಗಲೇ ನೋಡಿಸಿದೆ. UW2 ಅಂದರೆ ಭಯ ಬೀಳಬೇಡಿ, UW2 ಅಂದರೆ U ವೈಡ್, ಇದು ಓನ್ಲಿ UW ಅಂದರೆ ಇದು U ವೈಡ್ 2, ಅದನ್ನು 2 ಸಲ ತಿರುಗಿಸ್ಬೇಕು. ಇವಾಗ ಹೇಳ್ಕೊಟ್ಟಿನಲ್ಲ, ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ ಆಮೇಲೆ ಹೇಳ್ಕೊಡ್ತೀನಿ ಇದು ಈಸಿಯಾಗಿ ಹೆಂಗೆ ನೆನಪು ಇಟ್ಕೊಳೋದು ಅಂತ. ಸೊ R2 ಫೇಸ್ ಹೆಂಗೆ ಇಕ್ಕೊಬೇಕು ಅಂದರೆ, ನೀವು 2 ಸಾಲ್ವ್ ಆಗಿರುತ್ತಲ್ವ, ಸೊ ಇದು ಸಾಲ್ವ್ ಆಗಿದೆ, ಅದನ್ನು ಬ್ಯಾಕ್ ಸೈಡ್ ಇಟ್ಕೊಬೇಕು. ನಮಗೆ ಯಾವುದು ಸಾಲ್ವ್ ಆಗಿರಲ್ವಲ್ವ, ಇದು ಅದನ್ನು ನಮ್ಮ ಫ್ರಂಟ್ ಸೈಡಾಗಿ ಇಟ್ಕೊಬೇಕು. ನೋಡಿ, R2 U2 R2 U wide 2 R2, ಒಂದು ನಿಮಿಷ ಫ್ರೆಂಡ್ಸ್, U wide 2. ಸೊ ಹಿಂಗೆ ಮಾಡಿದಾಗ ನಮಗೆ ಇದು ಕೆಟ್ಟೋಗುತ್ತೆ, ಭಯ ಬೀಳಬೇಡಿ. ಇದು ಏನು ಹೇಳ್ತಾರೆ, ಇದನ್ನು ಎಡ್ಜ್ ಕನೆಕ್ಟ್ ಆಗಿರುತ್ತೆ ಅದು ಸೆಂಟ್ರ್ ಪೀಸ್ಗೆ, ಅದು ಕೆಟ್ಟೋಗುತ್ತೆ. ಅದನ್ನು ಮತ್ತೆ ಮಾಡ್ಬೇಕು ನಾವು. ಇದನ್ನು ಲೆಫ್ಟ್ ಆ್ಯಂಡ್ ರೈಟ್ ಇಟ್ಕೊಂಡು ನಿಮ್ಮ ಅದೇನೋ ಸ್ಪೆಸಿಫಿಕ್ಕಾಗಿ ಫಾರ್ಮುಲಾ ಇರುತ್ತಲ್ವ, ಅದನ್ನು ಅಪ್ಲೈ ಮಾಡಿ. ಸೊ ಇನ್ನು ಮ್ಯಾಚ್ ಆಗಿಲ್ಲ ನಂದು. ಸೊ ನೀವು ಆ ಥರ ಮಾಡಿದ್ಮೇಲೆ ಇಲ್ಲೆಲ್ಲ ಮ್ಯಾಚ್ ಆಗಿರುತ್ತೆ. ಸೊ ಇದು ಮ್ಯಾಚ್ ಆಗಿದೆ, ಮತ್ತು ಇದಾಗಿಲ್ಲ, ಇದು ಮ್ಯಾಚ್ ಆಗಿಲ್ಲ, ಮತ್ತು ಇದು ಮ್ಯಾಚ್ ಆಗಿಲ್ಲ. ನಿಮಗೆ ಒಂದೇ ಒಂದು ಸೈಡ್ ಮ್ಯಾಚ್ ಆಗಿರೋದಲ್ಲ, ಅದನ್ನು ರೈಟಾಗಿ ಇಟ್ಕೊಂಡು
ನೀವು ಸ್ಪೆಸಿಫಿಕ್ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೇನೋ ಒಂದು ಮಾಡ್ಕೊತೀನಿ. ಸೊ ಇವಾಗ ಇಲ್ಲಿ ಮ್ಯಾಚ್ ಆಗಿದೆ, ಇದೂ ಮ್ಯಾಚ್ ಆಗಿದೆ. ಸೊ ಇದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ನೀವೇನೋ ಅಂತ ಸ್ಪೆಸಿಫಿಕ್ ಫಾರ್ಮುಲಾ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಸಾಲ್ವ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಇನ್ನೊಂದು ನಿಮಗೆ ಯಾವಾಗಲೂ ಹೇಳಿದ್ನಲ್ವ ಆಮೇಲೆ ನೋಡಿಸ್ತೀನಿ ಅಂತ, ಅದು ನಿಮಗೆ ಪಾರ್ಟ್ 5 ಸಿಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಮೀಟ್ ಯು ಇನ್ ಪಾರ್ಟ್ 5. ಓಕೆ ಫ್ರೆಂಡ್, 5 ಬೈ.